ಅಲ್ಲ ಅವತ್ತು ಹೋಗಿ ನಾನು ಬರೀ ಒಂದೇ ಒಂದು ಕೆ ಜಿ ಕೋಳಿ ತಗೊಬಂದೆ. ಅದೇ ಅಷ್ಟು ಅವತ್ತಿಗೆ ಸಾಲಲಿಲ್ಲ ನಮ್ಮ ಮನೇಲಿ. ಇವರಂತೂ ಸಾವಿತ್ರಕ್ಕವರಂತೂ 3 kg ಮಟನು, 6 kg ಚಿಕ್ಕನು, ಇರೋರು ಗಂಡ ಹೆಂಡತಿ ಒಂದು ಮಗುಗೆ ಅಷ್ಟೊಂದು ತಗೊಂಬಂದವ್ರೆ. ನಂಗಂತೂ ನಾಲ್ಗೆ ಕೆಟ್ಟೋಗೈತೆ ನೋಡು. ಆ ಮುನಿಯಮ್ಮನ ದೆಸೆಯಿಂದನಾದ್ರೂ ಇದ್ದಿದ್ರೆ, ಮುನಿಯಮ್ಮ ನನ್ನ ಜೊತೆ ಇದ್ದಿದ್ರೆ ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಉಣ್ಕೊಂಡು ಬರೀವ್ನಿ. ನೋಡಿದ್ರೆ ಹಾಳದವಳು ನಮಗೆ ಕೈ ಕೊಟ್ಬಿಟ್ಟು, ಅಲ್ಲ ನೋಡಿದ್ರೆ ಅವಳೇ ಬಂದಿದ್ಲಲ್ಲ ಚಿಕನು ಮಟನು ತಗೊಂಬರಕ್ಕೆ. ನನಗೆ ಆಶ್ಚರ್ಯ ಆಗೋದ. ಏನು ಮಾತಾಡ್ಸಿಲ್ಲ, ಬೈನಿಲ್ಲ, ಹಂಗೆ ನೆಟ್ಟುಗೋದ್ಲಲ್ಲ. ಏನು ಕತೆ, ಏನೋ ಆಗೈತೆ ಯಮ್ಮನಿಗೆ. ಇರ್ಲಿ ಇರ್ಲಿ, ಏನಾದ್ರೂ ವಿಷಯ ಹಿಂಗೆ ಕಂಡಾಗ ಇವಳಿಗೆ ಏನಾದರೂ ಹಾಕೊಟ್ರೆ ಇವಳ ಮನೆಯಿಂದನೂ ಏನಾದರೂ ಸಿಗ್ತದೆ ಅಂತ ನೋಡಬೇಕು ನಾನು. ನನಗೇನಂತೆ, ನನಗೆ ಇಬ್ಬರು ಕಡೆಯಿಂದನೂ ಲಾಭ ಆಗಬೇಕು ನೋಡು. ಮತ್ತೆ ಏನಾದ್ರೇನೋ ನನಗಂತೆ. ಇವ್ರ ಹತ್ರನೂ ಆಸ್ತಿ ಐತೆ, ಅವಳ ಹತ್ರನೂ ಆಸ್ತಿ ಐತೆ. ಇಲ್ಲಿ ಬತ್ತಿ ಹಚ್ಚಿದ್ರೆ ಅಲ್ಲಿ ಹತ್ಕೊಂಡು ಉರಿತೈತೆ, ಅಲ್ಲಿ ಬತ್ತಿ ಹಚ್ಚಿದ್ರೆ ಇಲ್ಲಿ ಹತ್ಕೊಂಡು ಉರಿತೈತೆ. ನನಗೆ ಬೇಕಾಗಿರೋದು ನಂಗೆ ಸಿಗ್ತೈತೆ. ಹಿಂಗಾದರೂ ಈ ವಿಚಾರ ಇಟ್ಕೊಂಡು ಇವ್ರ ಮನೆ ಒಳಗಡೆ ಹೋಗಿ ಮಿಕ್ಕಿದ ಪಕ್ಕಿದ್ದೆಲ್ಲ ನಾನೇ ಉಣ್ಕೊಂಡು ಬಂದ್ಬಿಡ್ಬೇಕು. ಮಾತ್ರ ನನಗಂತೂ ಉತ್ತು ಕೋಳಿ ಬಾಡ್ತೀನಿ ತಿಂದು ನಾಳೆಗೆಲ್ಲ ಹೋಗ್ಬಿಟ್ಟೈತೆ. ನಾನಂತೂ ಮರಿ ಬಾಡ್ ತಿನ್ಬೇಕಪ್ಪ. ಅದು ಬೇರೆ ಎಳೆ ಮರಿ ಹೊಡೆದಿದ್ರಂತೆ. ಯೋ ದೇವ್ರೆ, ಹಿಂಗಾದ್ರೂ ಆಗಲಿ, ನಾನಂತೂ ಚೆನ್ನಾಗೇ ತಿನ್ಬಿಡ್ಬೇಕು ಇವ್ರ ಮನೇಲೆ. ಅವಳ ಗಂಡ ಇದ್ದಾನೋ ಇಲ್ವೋ, ಹೆಂಗೆ ಹೋಗೋದು? ಅಕಸ್ಮಾತ್ ಅವಳ ಗಂಡ ಇದ್ದು ಏನಾರ ಅನ್ಕೋಬಿಟ್ರೆ, ಹೋಗು, ಅವನಬ್ಬನೋ ಅವಳ ಹೆಂಗೆ ಆಡ್ದಂಗೆ ಆಡ್ತಾನೆ. ಒಂಚೂರು ಏನಾದರೂ ಪೊಲೀಸರು ಬರೋಕ್ಕೆಲ್ಲ ಎದ್ರುಕೊಂಡು ಹೊಂಟಾಯ್ತಾನೆ. ಅವ್ನು ಮಾಡೋದು ಮನೆ ಹಾಳು ಮಾಡ್ತಾರಲ್ಲ ಅಂಥದ್ದೇ ಎಷ್ಟು ಕೆಲಸ ಮಾಡವನೆ. ಅವನು ಮುಂದೆ ನಮ್ದು ಎಂಥದ್ದು ಬಿಟ್ಟಾಕ್ ಅವ್ನು ತಲೆ ಕೇಳಿಸ್ಕೊಳ್ಳಲ್ಲ ಕಣ. ಏನು ಅನ್ಕೊಂಡ್ರು ಅಂದ್ಕೊಳ್ಳಿ, ನನಗೇನಾಗಬೇಕು? ಸಾವಿತ್ರಕ್ಕ ಇವಳಿಗಂತೂ ಕಿವಿ ಕೇಳಕ್ಕಿಲ್ಲ. ನನಗಂತೂ ಕೂಗಿ ಸಾಕಾಗ್ಬಿಡುತ್ತೆ. ಸಾವಿತ್ರಕ್ಕ ಯಾರು? ಬಂದೆ ತಡೀರಿ. ಪುಣ್ಯ ಯಾಕೆ ನಮ್ಮನೆ ತಕ್ಕ ಬಂದವಳೆ ಇವಳು? ನನ್ನ ಗಂಡ ಒಳ್ಳೆ ಕಮಗೆ ಆಡ್ದಂಗೆ ಆಡ್ತಾನೆ. ಮತ್ತೆ ಮನೆ ತಕ್ಕ ಬಂದವಳಲ್ಲ. ಮನೆ ತಕ್ಕ ಬಂದವಳೆ ಅಂದರೆ ಏನು, ಮುನಿಯಮ್ಮನ ವಿಚಾರ ಇಟ್ಕೊಂಡು ಮುಂದೆ ಇರ್ತಾಳೆ. ನನಗೂ ಅದೇ ಅಲ್ವೇ ಬೇಕಾಗಿರೋದು. ಬರ್ಲಿ ಬಿಡು. ಏನಂತಕ್ಕೆ ಮೊದಲು ಅಲ್ಲಾದರೆ ಅವಳ ಹತ್ರ ಹೋಗಿ ಚೆನ್ನಾಗೆ ಅಲ್ಲಿ ಇಲ್ಲಿ ಅಂತ ಏನೇನೋ ಮಾತಾಡ್ಕೊಂಡು ಚೆನ್ನಾಗಿ ಖುಷಿಯಾಗಿದ್ರು. ಇವಾಗ ಅವಳಿಲ್ವಲ್ಲ, ಅದಕ್ಕೆ ನನ್ನ ನುಡಿಕ ಬತ್ತವಳೆ. ಬಾ, ನನಗೂ ಬೇಕಾಗಿರೋದು ಅದೇ ಅಲ್ವಾ? ಏನೇ ಸಾವಿತ್ರಿ ಏನ್ರಿ, ಎಲ್ಲಿದ್ದೀರಾ? ಓ ಮಂಗಳ, ಬಾರೆ, ಅದ್ಯಾಕೆ ಅಲ್ಲೇ ನಿಂತಿದ್ದೀಯಾ? ಬಾ ಒಳಕ್ಕೆ. ಏನು ನೈಸಾಗಿ ಒಳಗೆ ಕರ್ಕತಾವಳೆ. ಅವಳಿಗೂ ಗೊತ್ತಿರ್ತೈತೆ ಏನಾದರೂ ಮುನಿಯಮ್ಮನ ವಿಚಾರ ಇಟ್ಕೊಂಡೆ ಬಂದಿರ್ತಾಳೆ ಈ ಮಂಗಳ. ಎಲ್ಲ ಬಾ ಬಿಡ್ಸ್ಕವ ಅಂತ ನೋಡ್ತಾವಳೆ. ಇರಲಿ ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಹೋಗಿ ಚೆನ್ನಾಗಿ ಉಣ್ಕೊಂಡು ಎಷ್ಟು ದುಡ್ಡು ಬರ್ತೈತೋ, ಎಷ್ಟೆಷ್ಟು ಏನೇನು ಕೊಡ್ತಾರೋ ಏನೋ. ನಮ್ಮ ಮನೆಗೆ ಅನುಕೂಲ ಆಗಬೇಕಲ್ಲ, ನನಗೂ ದಾರಿ ಆಗಬೇಕಲ್ಲ. ಇಲ್ಲಿ ಪಿಟ್ಟಿಂಗ್ ಇಡೋಣ. ಈ ಮಂಗಳ ಯಾಕೆ ಇಲ್ಲಿ ಬಂದವಳಲ್ಲ? ಅದಕ್ಕೆ ನನ್ನ ನೆಂಟು ಕೂಗಿದ್ರೂ ಉಸಿರು ಇಲ್ಲ, ಪಸರು ಇಲ್ಲ. ಯಾರು ಹೆಂಗಸ್ರು ಮನೆ ತಗ ಬಂದ್ಬಿಟ್ರೆ ಸಾಕು, ಮಾತುಕತೆಗೆ ನಿಂತ್ಕೊಬಿಟ್ರೆ ಗಂಡೈಕ್ಳು ಏನು ಕೇಳ್ತಾವೆ ಏನು ಅಂತ ಕಿವಿ ಕೊಟ್ಟು ಗಮನನೇ ಇರಲ್ಲ ಕಣೋ ಇವಕ್ಕೆ ಹಾಳಾದೋಕೆ. ಅಣ್ಣಾರ, ಚೆನ್ನಾಗಿದ್ದೀರಾ? ಏನು ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಏನು ಊರಲ್ಲೆಲ್ಲ ನಿಮ್ಮದೇ ಮಾತುಕತೆ ಅಂತೆ, 3 ಮರಿ ಹೊಡ್ತಿದ್ರಂತೆ, ಚೆನ್ನಾಗಿ ವ್ಯಾಪಾರ ಆಗೈತೆ ಹಂಗಾರೆ ನೀವುಗೆ? ನನ್ನನ್ನೇ ಅಣ್ಣ ಅಂದ್ಬಿಟ್ಲಲ್ಲ ಇವಳು. ಛೇ ಥೂ ಹೋಗತ್ತಾಗೆ. ಚೆನ್ನಾಗಿದ್ದೀವಿ. ಏನಂತ ಮಾತಾಡ್ಕೋತಾವ್ರೆ ಊರಲ್ಲಿ? ನಿನ್ನನ್ನು ಯಾರು ಕೊಂಡಾಡ್ತಾರೆ? ಎಲ್ಲ ಮಕ್ಕಕ್ಕೆ ಹೋಗಿವ್ರೆ. ಕಂಜೂಸ್ ನನ್ನ ಮಗ 3 ಇದು ಹೊಡೆದವನೆ. ನಮಗೆ ಗುಡ್ಡೆ ಮಾಂಸನ ಹೊಸಿಸಿ ಇಷ್ಟಿಷ್ಟು ಅಂತ 1 kg ಇದ್ದದ 3/4 kg ಮಾಡಿಕೊಟ್ಟವನೆ ಅಂತ ಕ್ಯಾಕ್ರಸ್ ಮಕ್ಕಕ್ಕೆ ಹೋಗಿದ್ದ ಬಿದ್ದವ್ರೆ. ಕಳ್ಳನ ಮಗ ಅಂತ. ನಿನ್ಗೆ ಆ ವಿಚಾರ ಕಿವಿಗೆ ಬಿದ್ರೂ ಮಂಗ ಇದ್ದಂಗೆ ಇರ್ತೀಯ ನೀನು, ನನಗೆ ಗೊತ್ತಿಲ್ವೇ? ಅಣ್ಣ, ನೀನು ಈ ಸಲ ಎಳೆ ಮರಿಗಳು ಚೆನ್ನಾಗಿ ಹೊಡ್ಕೊಟ್ಟಿದ್ದಂತಲ್ಲ, ಎಲ್ಲರ ಮನೇಲೂ ಸೂಪರಾಗಿತ್ತಂತೆ ಅಡುಗೆ. ಅದಕ್ಕೆ ಚೆನ್ನಾಗಿ ಹೊಗಳುತ್ತಿದ್ರು. ಇನ್ನೊಂದು ಚೀಟಿ ಹಾಕಬೇಕು ಅಂತ ಎಲ್ಲ ಹೆಂಗಸರು ಗಂಡಸರು ಅಷ್ಟೇ ಚೆನ್ನಾಗಿ ಮಾತಾಡ್ಕೊತಿದ್ರು ಕಣಣ್ಣ. ಅದನ್ನ ಹೇಳುವ ಅಂತ ಬಂದೆ. ಮತ್ತು ಇನ್ನೊಂದು ವಿಚಾರ, ನೆನೆ ಮುನಿಯಮ್ಮ ಸಿಕ್ಕಿದ್ಲು. ನಾನು ಕೋಳಿ ಅಂಗಡಿ ತಕ್ಕ ಹೋಗಿದ್ನಲ್ಲ, ಅದಕ್ಕೇ ನೋಡಿದೆ. ಏನು ಎತ್ತ ಅಂತ ಏನು ವಿಚಾರಿಸೇ ಇಲ್ಲ. ಅಷ್ಟೆಲ್ಲ ಆಗಿದ್ರು ಅಯ್ಯೋ ಯಾಕೆ ಕೇಳ್ತೀರ ಅವ್ರನ್ನ? ಹೌದಾ? ಹಂಗಾದ್ರೆ ಚೆನ್ನಾಗಿ ಹೊಗಳಿದಾರ. ಇನ್ನೂ 2 ಚೀಟಿ ಹಾಕಾರ.
ಹಾಕ್ಲಿ ಬಿಡತ್ತವಕ್ಕೆ ಒಂದು ಗೊತ್ತಾಗಿಲ್ವಾ? ನಾನು ಒಬ್ಬೊಬ್ಬರಲ್ಲಿ 5 ಮಾಂಸ ಎತ್ತಾಕೊಂಬಿಟ್ಟಿದ್ದೆ. ಈ ಆಯೋಕ್ಕೆ ಗೊತ್ತಾಗಿಲ್ಲ ಅನಿಸುತ್ತೆ. 5 ಮಾಂಸ ಎತ್ತಾಕೊಂಬಿಟ್ಟು ಇನ್ನೂ ಒಂದು 3 ಗುಡ್ಡೆ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದೆ ನಾನು. ಸರಿಯಾಗಿ ನನಗೆ ಲಾಭ ಆಗೈತಿ, ಅವಕ್ಕೆ ಗೊತ್ತಿಲ್ಲ ಅಂದರೆ ನನ್ನನ್ನು ಅಷ್ಟೊಂದು ಹೊಗಳ್ಬಿಟ್ಟಿದ್ರಾ? ಇರಲಿ ನನಗೇನು ಹೆಂಗೋ ಈ ಸಲ ಲಾಭ ಆಗೈತೆ. ಲೇ ಮಂಗಳ, ಏನಮ್ಮ, ಸರಿಯಾಗಿ ಕೇಳಿಸ್ಕೊ ಇಲ್ಲಿ. ನಿನಗೆ ಯಾರ್ಯಾರು ಗೊತ್ತೋ ಅವ್ರ ಕೈಲೂ ಚೀಟಿ ಹಾಕ್ಸು. ಚೆನ್ನಾಗಿರದೆ ಮಾಂಸನ ಎತ್ತಿಕ್ಸಿ ನೆಕ್ಸ್ಟ್ ಸಲ ಯುಗಾದಿಗೆ ಕೊಡಿಸ್ತೀನಿ, ಆಯಿತಾ? ನೀನು ಹಾಕು ಮತ್ತೆ. ಹೋಗಿ ನಾನು ನಿನ್ನ ಹತ್ರ ಚೀಟಿ ಹಾಕದ ಮುಗ್ದೋಯ್ತು ಕತೆ. ಮೊದಲೇ ನಾನು ಕಂಜೂಸು, ನೀನು ನನ್ನನ್ನೇ ಹಾಕೊಂತಿದೀಯಾ. ನೀನು ದೊಡ್ಡ ಕಂಜೂಸ್ ನನ್ನ ಮಗ ಅಂತ ನನಗೆ ಗೊತ್ತಿಲ್ವೇ? ಹೋಗಿ ನಾನು ನಿನ್ನ ಹತ್ರ ಚೀಟಿ ಹಾಕೋದಂತೆ, ಚೀಟಿ. ಏನಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲಪ್ಪ, ಇಲ್ಲ ಅಂದರೆ ಸರಿ ಹೋಗಲ್ಲ ಇದು. ಹ್ಞೂ ಕಣೆ ಮಗಳ, ಹಾಕು. ಮತ್ತೆ ನೀನು ಚೆನ್ನಾಗಿ ಮರಿ ಮಾಂಸನ ತಿನ್ಬೋದು ಕಣೆ. ಚೆನ್ನಾಗಿತ್ತು ಈ ಸಲ ಕಣ, ನಮ್ಮ ಮನೇಲೂ ರುಚಿ ಆಗಿತ್ತು ಕಣೆ. ಅಯ್ಯೋ ಅಕ್ಕ, ನಮ್ಮನೇಲಿ ಚೀಟಿ ಹಾಕದ. ಅಯ್ಯೋ ಸದ್ಯ ನಾವು ಅವತ್ತಿಂದ ಅವತ್ತೇ ಮಾಡ್ಕೊ ತಿನ್ನೋಕ್ಕೆ ಗೊತ್ತಿರಲ್ಲ. ನಮ್ಮಂಥವ್ರು ಯಾಕಕ್ಕ ಚೀಟಿ ಆಗೋದು? ಅಯ್ಯೋ ಆಗಲ್ಲ ಬಿಡಕ್ಕ. ನನ್ನ ಗಂಡ ಸರಿಯಾಗಿದ್ದರೆ ನಾನು ಯಾಕೆ ಹಿಂಗೆ ಅನ್ಭವಿಸ್ತಿದ್ದೆ? ಆಗಲ್ಲ ಕಣಣ್ಣ, ನಮ್ಮ ಹತ್ರ ದುಡ್ಡೆಲ್ಲ ಹಣ ಇರುತ್ತೆ. ಇದ್ದಿದ್ದು ಮಕ್ಕಳು ಸ್ಕೂಲ್ ಫೀಸು ಅದು ಇದು ಅಂತ ಕಟ್ಟಬೇಕು, ಹೊಟ್ಟೆಗೆಲ್ಲ ನಡಿಬೇಕಲ್ಲಣ್ಣ. ಇನ್ನು ಚೀಟಿಗೆ ನಾನು ಎಲ್ಲಿಂದ ಹಣ ಕಟ್ಟಲಿ? ಹೋಗ್ಲಿ ಬಿಡು. ನಿನ್ನ ಕಡೆಯಿಂದ ಯಾರಾದ್ರೂ ಒಂದು 10 ಜನ ಇಲ್ಲ 20 ಜನನ ಚೀಟಿ ಹಾಕ್ಸು. ನಿನಗೆ ನಾನು ಯುಗಾದಿ ಹಬ್ಬಕ್ಕೆ 1 ಕೆ ಜಿ ಮಾಂಸನ ಫ್ರೀಯಾಗಿ ಕೊಡ್ತೀನಿ. ಏನಣ್ಣ ಹೇಳ್ತಿದ್ಯಾ? ದಿಟನ ನೀನು ಹೇಳ್ತಿರೋದು? 1 kg ಮಾಂಸನ ಫ್ರೀಯಾಗಿ ಕೊಟ್ಟಿಯ ನೀನು ನನಗೆ? ಅತಿ ಬುದ್ಧಿವಂತ ನಾನು. 20 ಜನ, ನಾನು 5 ಜನಕ್ಕೆ ಬಿಡಕ್ಕಿಲ್ಲ, ಇನ್ನು 20 ಜನಕ್ಕೆ ಬಿಟ್ಟನ. ಅದರಲ್ಲಿ ಇಲ್ಲ ಅಂದ್ರೂ 5 ಜನದ ಲಾಭ ಸಿಗುತ್ತೆ. 10 ಜನದಲ್ಲಿ ನೀಟಾಗಿ ಇನ್ನು 5 ಜನಕ್ಕೆ ಗುಡ್ಡೆ ಎತ್ಕೊಡ್ಬಿಡ್ಬೋದು. ಇನ್ನು 10 ಜನದಲ್ಲೂ 5 ಜನದ ಸರಿಯಾಗಿ ಎತ್ತಾಕೋಬೋದು. ಇವಳಿಗೇನು ಗೊತ್ತು, ಅದರಲ್ಲಿ ಹೋಗ್ಲಿ ಅಂದ್ಬಿಟ್ಟು ಒಂದು ತಲೆದು ಕೊಟ್ರಾಯ್ತು. ಹ್ಞೂ ಕಣ ಮಂಗಳಮ್ಮ, ನಾನು ಕೊಡ್ತೀನಿ, ನಂಬು. ನಾನು ನಿನ್ಗೆ ಯಾರು ಗೊತ್ತಿದ್ರೆ 20 ಜನ ಚೀಟಿನ ಹಾಕ್ಸ್ಬಿಡು. ಇಲ್ಲಾಂದರೆ ನಿನ್ನ ಕೈಲಾದರೆ 10 ಜನದ ಹಾಕ್ಸು. ಮೋಸ ಅಂತೂ ಆಗಲ್ಲ ನೋಡು. ಮತ್ತೆ ಗೊತ್ತಲ್ಲ ನಾನು ಯಾರು ಅಂತ. ಆಹಾ, ಇದಪ್ಪ ನೋಡು. ಯಾರಾದ್ರೇನು ಸಿಗ್ತವೆ. ಈ ಸರಿ ಎಲ್ಲ ಚೆನ್ನಾಗೈತೆ, ಎಲ್ಲ ನಾನು ತಗೊಂಡಿದ್ದೆ ಅಂತ ಸುಳ್ಳು ಪಳ್ಳು ಹೇಳ್ಬಿಟ್ಟು ಸೇರಿಸ್ಬಿಡ್ಬೇಕು. ಎಷ್ಟಾದರೂ ತೂಕ ಹಾಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷಕ್ಕೆ ನನಗೆ ಫ್ರೀಯಾಗೆ ಮಾಂಸ ಸಿಗ್ತೈತೆ. ಮಾಡ್ತೀನಿ ಅಣ್ಣ. ನೀನೇನು ಯೋಚನೆ ಮಾಡಬೇಡ ಕಣಣ್ಣ. ನಾನು ಇವನಿಯಲ್ಲ, ನಾನು ನೋಡ್ಕೊತೀನಿ. 10 ಜನ ಅಲ್ಲ 20 ಜನ, ನನ್ನ ಕೈಲಿ ಎಷ್ಟು ಜನ ಆಯ್ತಾರೋ ಅಷ್ಟು ಜನನೂ ನಿನ್ನ ಚೀಟಿ ಹಾಕಕ್ಕೆ ಹೇಳ್ತೀನಿ, ಸರಿನಾ? ಬಿದ್ಲು ಬಕ್ರ. ಸರಿ ಕಣೆ ಮಂಗಳಮ್ಮ, ಹೋಗು. ನನ್ನ ನೆಂಟ್ರೆ ಸಾವಿತ್ರಿ. ಏನ್ರಿ ಅವಾಗ್ಲಿಂದ ಕೂಗುತ್ತಿದ್ರಲ್ಲ? ಏನೇ, ನೆನ್ನೆದೆ ಸಾರಿ ಇತ್ತಲ್ಲ ನೋಡು, ಅದಕ್ಕೆ ಮಧ್ಯಾಹ್ನಕ್ಕೆ ನೀಟಾಗಿ ಪೀಸ್ಗಳೆಲ್ಲ ಹಾಕ್ಬಿಟ್ಟು 1-2 ಮುದ್ದೆ, ಒಂದು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲನೂ ಬಾಕ್ಸ್ಗೆ ಹಾಕ್ಬಿಟ್ಟು ಕಳಿಸು ಅವನ ಹತ್ರ, ಸರಿಯಾ? ಆಹಾ, ಹಂಗಾದ್ರೆ ಇವ್ರ ಮನೇಲಿ ಇನ್ನೂ ಸಾಂಬಾರು ಮಾಂಸ ಎಲ್ಲ ಇದ್ದಂಗೆ ಐತೆ. ಅಯ್ಯೋ, ನನ್ನನ್ನು ಊಟ ಮಾಡಿ ಬನ್ನಿ ಅಂತ ಕರೀರೋ. ಗಂಡ ಹೆಂಡ್ತಿಲಿ ಇಬ್ಬರು ಯಾರಾದ್ರೂ ಒಬ್ಬರು ನನ್ನನ್ನು ಊಟ ಮಾಡಿ ಬನ್ನಿ ಅಂತ ಕರೀರಿ. ಲೋ ಅಣ್ಣ ಅಂದ್ಕೊಂಡಿರೋನೆ. 20 ಜನ ಕೈಲಿ ಚೀಟಿ ಹಾಕ್ಸ್ತಾ ಇದ್ದೀನಿ. ಅದೇ ಖುಷಿಗಾದ್ರೂ ನನ್ನನ್ನು ಊಟಕ್ಕೆ ಹೋಗಮ್ಮ ಅಂತ ಅಂದ್ಬಿಡು ಸಾಕು. ಬರೋದೆಲ್ಲ ಮನೇಲಿರೋದೆಲ್ಲ ಬಡ್ದು ಬಾಳಕ್ಕೆ ಹಾಕೊಬಿಡ್ತೀನಿ. ಏ ಸಾವಿತ್ರಿ, ಪಾಪ ಕಣೆ, ಹೆಂಗಿದ್ರು ಮಂಗಳ ಬಂದವಳಲ್ಲೇ. ಅವಳಿಗೂ ಮನೆಗೆ ಹೋಗಿ ಒಳಕ್ಕೆ ಹೋಗ್ಬಿಟ್ಟು ನೀಟಾಗೆ 1 ಮುದ್ದೆ, ಅನ್ನ ಸಾರು, ಚೆನ್ನಾಗಿರೋ 1 4 ಪೀಸ್ ಹಾಕು. ಚೆನ್ನಾಗಿ ತಿನ್ಕೊಂಡು ಹೋಗ್ಲಿ ಊಟವಾ. ಯಾಕಣ ಊಟ? ನಾನೇ ಉಪ್ಸಾರು ಮುದ್ದೆ ಮಾಡಿಟ್ಟಿವ್ನಿ, ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ತಲೆ ಕೆಡ್ಸ್ಕೊಬೇಡಿ ನೀವು. ಏನೇ ಮಂಗಳಮ್ಮ, ಮನೇಲಿ ಮಟನ್ ಸಾರು ಐತೆ, ಹೋಗು
ಪೀಸನು ಇನ್ನೂ ಸಿಕ್ಕಾಬಿಟ್ಟೆ ಅವೇ ಕಣ. ನಾವಿಬ್ಬರು ನನ್ನ ಮಕ್ಕಳಿಗೆ ಇನ್ನೇನು ಅದೇ ಬೇಜಾನಾಗಿ ಹೋಗುತ್ತೆ ಕಣ. ಇನ್ನೂ 2 ದಿನ ಮುಡಿಕೊಂಡು ತಿನ್ಬೋದು ಕಣ, ಆರಾಮಾಗೈತೆ. ಹೋಗು ಹೋಗು, ನೀನು ಒಂದೊತ್ತು ತಿನ್ಬಿಟ್ರಿ ಏನು ಕರ್ಗೋಗಲ್ಲ ನಮ್ಮದು. ಹೋಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡೋಗು. ಅಯ್ಯಪ್ಪ, ನನ್ನ ಗಂಡ ಮಂಗಳಮ್ಮನಿಗೆ ಇಷ್ಟೊಂದೆಲ್ಲ ಉಪಚಾರ ಮಾಡ್ತಿದ್ದಾನ. ಯಪ್ಪೋ, ಎಲ್ಲೋ ಚೀಟಿ ಹಾಕಿಸ್ಕೊಡ್ತೀನಿ ಅಂದ್ಲಲ್ಲ, ಅದ್ರ ಹಾಸೆಗೆ ಎಲ್ಲ ಊಟ ಮಾಡೋಕು ಅಂತ ಕಳಿಸ್ತಾವನೆ. ಅಬ್ಬಬ್ಬಬ್ಬ, ತಟ್ಟೆ ಒಂದು ಪೀಸ್ ಕಡಿಮೆ ಆಗಂಗಿಲ್ಲ, ಲಬ 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 ಅಂತ ಬಡ್ಕತಾನೆ. ಇವನೊಬ್ಬನಿಗೇನೆ 1.5 kg ತಿಂದವನೆ ನಿನ್ನೆ. ಇವಾಗ ನೋಡಿದ್ರೆ ಮಧ್ಯಾಹ್ನ ಕೂಟಕ್ಕೆ ಅದನ್ನೇ ಹಾಕಿ ಕಳಿಸು ಅಂತಾನೆ. ಇವಾಗ ನೋಡ್ತಿದ್ರೆ ಈ ಮಂಗಳಮ್ಮನಿಗೂ ಹಾಕು ಅಂತವನೆ. ಹೆಂಗಿದ್ರು ಚಿಕನ್ ಸಾರ್ದು ಐತೆ ಮಂಗಳಿಗೆ, ಅದು 1 2 ಇದು 1 2 ಹಾಕ್ಬೇಕು ಅಷ್ಟೇ. ಇರಲಿ ಪರವಾಗಿಲ್ಲ, ಹೋಗು ಊಟ ಮಾಡೋಗು, ಸರಿನಾ? ಏನೇ ಸಾವಿತ್ರಿ, ಕರ್ಕೊಂಡೋಗಿ ಪಾಪ. ಕಡೆ ಮಗಳ, ಬಾರೆ, ನಮ್ಮ ಮನೇಲಿ ಏನು ಊಟ ಮಾಡಬಾರ್ದು ಅಂತ ಏನಾದರೂ ಬರ್ಕೊಂಡಿದ್ಯಾ ಹೆಂಗೆ? ಮೊದಲು ಹೋಗಿ ಮನೆಯಲ್ಲೆಲ್ಲ ಚೆನ್ನಾಗಿ ಉಣ್ತಿರ್ನಿಲ್ವ ನೀನು? ಮತ್ತೆ ಇನ್ನು ನಾವು ಅವಳಿಗಿಂತ ಚೆನ್ನಾಗಿರೋರು. ಬಾ, ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅವಳಂಗೆ ಮಾಡೋದಿಲ್ಲ. ಬಾ ಬಾ, ಊಟ ಮಾಡ್ಬಾ. ಅವಳೆಲ್ಲಿ ಮಾಡ್ಕೊಡ್ತಿದ್ಲು, ನಾನೇ ರುಚಿಗೆ ನಾನೇ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ನಾನೇ ತಿನ್ಕೊಂಡು ಬರುವಿನಿ. ಅವಳೆಲ್ಲಿ ಮಾಡ್ಕೊಡ್ತಿದ್ಲು, ಅವಳಿಗೆ ಅಡುಗೆ ಎಲ್ಲಿ ಬರುತ್ತೆ? ನಿನ್ನೆ ನನಗೆ ಡೌಟ್ ಬಂದೈತೆ. ಅಕ್ಕ, ಅವಳಿಗೆಲ್ಲಿ ಸಾಂಬಾರು ಮಾಡೋಕ್ಕೆ ಬಂದು ಎಂಥದ್ದು ಮಾಡೋಕ್ಕೆ ಬರೋಕ್ಕಿಲ್ಲ, ಅಡುಗೆ ಪಡಿಗೆ ಏನುವೆ ನಾನೇ ಮಾಡ್ತಿದ್ದೆ, ನಾನೇ ಅಲ್ಲೇ ಉಂಡ್ಕ ಬತ್ತಿದ್ದೆ ಆಟಿಯ. ಏನೇ ಸಾಕಿ ನೀನು ಹೇಳ್ತಿರೋದು ದಿಟ್ವಾ? ಕಣಕ, ನಿಜ. ಆದರೆ ನೆನ್ನೆ ಮಾತ್ರ ಚಿಕನ್ ಮಟನ್ ಥರ ಬಂದಿದ್ಲು, ಅದು ಏನೋ ಕಾಣೆ ನಾನು. ಸರಿ ಸರಿ, ಬಾ, ನಿನ್ನ ಒಳಗಡೆ ವಿಚಾರಿಸ್ಕೊಳ್ಳೋದು ಸಾನೇ ಐತೆ. ಬಾ ಕುತ್ಕೊಂಡು ಮಾತಾಡೋಣ, ಹಂಗೆ ಊಟ ಮಾಡ್ಕೊಂಡು ಹೋಗುವೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.